ಅರಸೀಕೆರೆಯ ಕಸ್ತೂರಿಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಆವರಣದಲ್ಲಿ ಗಾಂಧಿ ಪ್ರತಿಮೆ ಎದುರು ನೀಟ್ ಪರೀಕ್ಷೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಹಾಗೂ ನ್ಯಾಯಕ್ಕಾಗಿ ನಡೆದ ಮೇಣದ ಬತ್ತಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿರುವುದು ಒಂದು ಮಹತ್ವದ ಬೆಳವಣಿಗೆಯಾದರೂ ನ್ಯಾಯದ ಹೋರಾಟ ಇನ್ನೂ ಪೂರ್ಣಗೊಂಡಿಲ್ಲ. ವಿದ್ಯಾರ್ಥಿಗಳ ಮೇಲೆ ದಾಖಲಿಸಿರುವ ಎಲ್ಲಾ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕು. ಅಲ್ಲದೆ ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಹಾಗೂ ನ್ಯಾಯ ಒದಗಿಸಬೇಕು. ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿದ್ಯಾರ್ಥಿಗಳ ನಂಬಿಕೆಯನ್ನು ಮರುಸ್ಥಾಪಿಸಲು ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಮೇಣದ ಬತ್ತಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮೈಲಾಡುತುರೈ ತಮಿಳುನಾಡು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಹಾಗೂ ಎಐಸಿಸಿ ವೀಕ್ಷಕರಾದ ಆರ್ ಸುಧಾ ಅವರು, ಅರಸೀಕೆರೆ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಕೆಎಂ ಶಿವಲಿಂಗೇಗೌಡರು, ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಇಎಚ್ ಲಕ್ಷ್ಮಣ್ ಅವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಶಶಿಧರ್ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯ ಪಾರದರ್ಶಕತೆಗಾಗಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ. ವರದಿ ಚಂದ್ರು ಯಾದವ್. ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಇವತ್ತೇನು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತಕ್ಕೆ ಬಂದಿರುವಂತಹ ಸಂವಿಧಾನಕ್ಕೂ ಮತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಬಂದಂತ ಸ್ವತಂತ್ರಕ್ಕೂ ಮತ್ತು ವಿಶ್ವದ ಬೇರೆ ಬೇರೆ ಸಂವಿಧಾನಕ್ಕೂ ಅದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಸತ್ಯ ಮತ್ತು ಅಹಿಂಸೆ ಮತ್ತು ಸತ್ಯಾಗ್ರಹದ ಮುಖಾಂತರ ಇಡೀ ವಿಶ್ವದಲ್ಲೇ ವಿಭಿನ್ನವಾದಂತಹ ಹೋರಾಟವನ್ನ ಮಾಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತದ ಸಂವಿಧಾನವನ್ನ ಪಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಭಾರತ ಸಂವಿಧಾನನೂ ಕೂಡ ಅದೇ ರೀತಿ ವಿಭಿನ್ನವಾದದ್ದು. ಇವತ್ತು ಅಮೆರಿಕ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸಂವಿಧಾನ ರಚನೆ ಆದ ನಂತರ ಸುಮಾರು 100 ವರ್ಷ, 140 ವರ್ಷ, 120 ವರ್ಷದ ನಂತರ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಂತಹ ಸಂವಿಧಾನ. ಆದ್ರೆ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರು ಅವರ ನೇತೃತ್ವದಲ್ಲಿ ಇವತ್ತು ಮೊದಲನೇ ದಿನದಿಂದನೇ ಪ್ರತಿಯೊಬ್ಬ ನಾಗರಿಕನಿಗೂ ಒನ್ ವೋಟ್, ಒನ್ ವಾಯ್ಸ್, ಒನ್ ವ್ಯಾಲ್ಯೂ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ, ವಿಶೇಷವಾಗಿ ಮಹಿಳೆಯರಿಗೆ ಮೊದಲ ದಿನದಿಂದನೇ ಮತ್ತು ದೇಶದ ಅತ್ಯಂತ ಶ್ರೀಮಂತರಿಂದ ಹಿಡಿದು ಅತ್ಯಂತ ಕಟ್ಟುಕಡೆಯ ವ್ಯಕ್ತಿಯು ಕೂಡ ಒಂದು ಮತಕ್ಕೆ ಒಂದು ಮೌಲ್ಯದ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಂತ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ, ಅದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಇವತ್ತು ಈ ಒಂದು ಸ್ವತಂತ್ರ ಹೋರಾಟ ಏನು ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮುಖಾಂತರ ಮಹಾತ್ಮ ಗಾಂಧೀಜಿಯವರು ತಂದುಕೊಟ್ರು, ಈ ಒಂದು ಮಂತ್ರವನ್ನ ಇಟ್ಕೊಂಡು ಈ ಒಂದು ಸತ್ಯಾಗ್ರಹದ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ಅವರ ಹಕ್ಕಿಗಾಗಿ ಹೋರಾಟವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸುಮಾರು 4500 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಇದೇ ಒಂದು ಮಂತ್ರವನ್ನ, ಪ್ರೀತಿಯ ಮಂತ್ರವನ್ನ, ಒಂದು ಪ್ರೇಮದ ಮಂತ್ರವನ್ನ, ಒಂದು ಸಮಾನತೆಯ ಮಂತ್ರವನ್ನ ಇಡೀ ದೇಶದಲ್ಲಿ ಇವತ್ತು ಹೇಳಿದ್ದ ನಾವೆಲ್ಲ ಕೂಡ ಕೇಳಿದೀವಿ. ಇವತ್ತು ಬಿಜೆಪಿಯವರು ಇವತ್ತು ಏನಿದ್ದಾರೆ, ಎಲ್ಲಿ ಹೋದ್ರೂ ಕೂಡ ದೇಶದ ವಿಷಬೀಜವನ್ನ ಬಿತ್ತಿದ್ದಾರೆ, ದೇಶದ ವಿಷಬೀಜವನ್ನ. ಈ ಒಂದು ದೇಶದ ವಿಷಬೀಜ ಮುಖಾಂತರ ದೇಶದ ಸಂತೆಯಲ್ಲಿ ನಾವೊಂದು ಪ್ರೀತಿಯ ಅಂಗಡಿಯನ್ನ ತೆರೆಯೋಣ ಅಂತೇಳಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಮಣಿಪುರಿಂದ ಮುಂಬೈವರೆಗೂ ಸುಮಾರು 6600 ಕಿಲೋಮೀಟರ್ಗಳ ಕಾಲ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿದ್ರು. ಇಡೀ ದೇಶದಲ್ಲಿ ಸುಮಾರು 11,000 ಕಿಲೋಮೀಟರ್ಗಳ ಒಂದು ಪಾದಯಾತ್ರೆ ಮತ್ತು ಯಾತ್ರೆಯನ್ನ ಮಾಡೋದ್ರ ಮುಖಾಂತರ ವಿಶ್ವದಲ್ಲಿ ಯಾವೊಬ್ಬ ನಾಯಕನು ಕೂಡ ಇಷ್ಟು ದೊಡ್ಡ ಜನಸಂಪರ್ಕವಾದ ಯಾತ್ರೆಯನ್ನ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸುಮಾರು 7 ವರ್ಷಗಳಿಂದ ಈ ದೇಶದಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತಹ ಒಂದು ಅನ್ಯಾಯದ ವಿರುದ್ಧ ರಾಹುಲ್ ಗಾಂಧಿ ಅವರು ಯಾವಾಗಲೂ ಕೂಡ ಧ್ವನಿ ಎತ್ತಿದ್ದಾರೆ. ಸುಮಾರು 12 ವರ್ಷಗಳಲ್ಲಿ ಸುಮಾರು 152 ಪೇಪರ್ ಲೀಕ್ ಆಗಿಂದ ಇಡೀ ದೇಶದ ವಿದ್ಯಾರ್ಥಿಗಳು ಇವತ್ತು ನೋಡಿದ್ದಾರೆ. ಸುಮಾರು 12 ವರ್ಷದಲ್ಲಿ ಸುಮಾರು 7.5 ಕೋಟಿ ಜನಸಂಖ್ಯೆ, ಇವತ್ತು 7.5 ಕೋಟಿ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟ ಆಗಿರೋದನ್ನ, ಇವತ್ತು ಅನ್ಯಾಯ ಆಗಿರುವುದನ್ನ ಇಡೀ ದೇಶದ ವಿದ್ಯಾರ್ಥಿಗಳು ಇಷ್ಟು ವರ್ಷಗಳ ಕಾಲ ಒಂದು ಅದುಮೆಯನ್ನು ಇಟ್ಕೊಂಡಿದ್ರು.
ಹಾಗಾಗಿ ಇವತ್ತು ಪಾಪದ ಕಟ್ಟೆಯನ್ನು ಹೊಡೆದಿದೆ. ಇವತ್ತು ಸುಮಾರು 27-30 ದಿನಗಳಿಂದ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ ಏನು ಜಂತರ್ ಮಂತಿರಲ್ಲಿ ಮಹಾತ್ಮ ಗಾಂಧೀಜಿ ಹಾಕಿಕೊಟ್ಟಂತ ಮಂತ್ರ ಸತ್ಯ ಅಹಿಂಸೆಯ ಮುಖಾಂತರ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಈ ಸತ್ಯಾಗ್ರಹವನ್ನ ಬಿಜೆಪಿಯವರು, ನರೇಂದ್ರ ಮೋದಿಯವರು, RSS ನವರು ಇವತ್ತು ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಅಂತ ಮಾಡುತ್ತ ವಿದ್ಯಾರ್ಥಿಗಳ ಮೇಲೆ ಅಶ್ರುವಾಯನ್ನು ಸಿಡಿಸುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಶಾಂತಿ ರೀತಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಲಾಠಿ ಪ್ರಯೋಗ ಮಾಡುವಂತ ಪ್ರಯತ್ನವನ್ನ ಲಾಠಿ ಪ್ರಯೋಗ ಮಾಡಿದ್ರು. ಇವತ್ತು ಶಾಂತಿ ರೀತಿಯ ಪ್ರತಿಭಟನೆಯಲ್ಲಿ ಫಿರಂಗಿಯನ್ನ ಮಾಡಿದ್ರು. ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂತ ಶಿವಲಿಂಗೇಗೌಡರು ಕೂಡ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಕಷ್ಟ ನೋವುಗಳನ್ನ ನೋಡಿದ್ರು. ಈ ಭಾಗದ ಸಂಸದರಾದಂತ ಶ್ರೇಷ್ಠ ಪಟೇಲ್ ಕೂಡ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ರು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಂಸದಿನ ಹೊರಗೆ ಮತ್ತು ಸಂಸದಿನ ಹೊರಗೆ ಇಲ್ಲಿ ನಮ್ಮ ಜೊತೆ AICC ವೀಕ್ಷಕರಾಗಿರುವಂತಹ ಸುಧಾರ್ ಅವರು ಕೂಡ ಹೋರಾಟವನ್ನ ಮಾಡಿ ಇವತ್ತು ಯಾವ ರೀತಿ ಇವತ್ತು ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅಂತ ಗೊತ್ತಾಗಿದೆ. ಹಾಗಾಗಿ ಇವತ್ತು ಏನು ಸತ್ಯ ಮತ್ತು ಅಹಿಂಸೆಗೆ ಯಾವತ್ತೂ ಕೂಡ ಜಯ ಇದೆ ಅನ್ನೋದಕ್ಕೋಸ್ಕರ ಇವತ್ತು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ, ಇವತ್ತು ಸತ್ಯ ಮತ್ತು ಅಹಿಂಸೆಯ ಹೋರಾಟಕ್ಕೆ, ಸತ್ಯಾಗ್ರಹದ ಹೋರಾಟಕ್ಕೆ ಜಯವನ್ನ ಸಿಕ್ಕಿ ಏನು ಬಿಜೆಪಿಯವರು, NDA ಅವರು ಇವತ್ತು ನಮ್ಮ ರಾಜೀನಾಮೆ ಯಾವ ಕಾರಣಕ್ಕೂ ಒಂದೇ ಒಂದು ಮಂತ್ರಿಗಳ ರಾಜೀನಾಮೆಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪದೇ ಪದೇ ಉಚ್ಚರಿಸ್ತಾ ಇದ್ರು. ಹಾಗಾಗಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಗಾಂಧಿ ಪ್ರತಿಮೆ ಮುಂದೆ ಇದೀವಿ. ಗಾಂಧಿಯವರು ಪ್ರಾಣವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ ಏನು RSS ನ ಬಿಜೆಪಿಯವರು ಗಾಂಧಿಯವರಿಗೆ ಗುಂಡು ಹೊಡೆದಂತ ಸಂದರ್ಭದಲ್ಲಿ ಇವತ್ತು ಗಾಂಧೀಜಿಯವರು ಹೇ ರಾಮ್ ಅಂತ ಪ್ರಾಣವನ್ನ ಬಿಟ್ಟರು. ಆದ್ರೆ ಇವತ್ತು RSS ಅವರು, ಬಿಜೆಪಿಯವರು ಜೈ ಶ್ರೀರಾಮ್ ಅಂತ ಮಂತ್ರವನ್ನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಜಾತಿಯ ಬಗ್ಗೆ ಹೊಡೆದಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಇವತ್ತು ರಾಮನ ಹುಂಡಿಯನ್ನ ಕದ್ದಿದ್ದಾರೆ, ರಾಮನ ಕಾಣಿಕೆಯನ್ನ ಕದ್ದಿದ್ದಾರೆ, ರಾಮನ ಬೆಳ್ಳಿಯನ್ನ ಕದ್ದಿದ್ದಾರೆ, ರಾಮನ ಚಿನ್ನವನ್ನ ಕದ್ದಿದ್ದಾರೆ. ಹಾಗಾಗಿ ರಾಮನ ಭಕ್ತಿ ಅವ್ರದ್ದು ಅಧಿಕಾರಕ್ಕೆ ಮಾತ್ರ. ಹಾಗಾಗಿ ಕಾಂಗ್ರೆಸ್ ಮತ್ತು ಇಡೀ ದೇಶದ ಜನರ ಭಾವನೆಗಳ ಭಕ್ತಿ ಇವತ್ತು ಭಕ್ತಿಯ ಪೂಜೆ ಭಾವನೆಗೋಸ್ಕರ ರಾಮನಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ಬಿಜೆಪಿಯವರು ರಾಮನಿಗೆ ಬಿಡ್ತಿದ್ದವರು ಇನ್ನು ಯಾರಿಗೆ ಬಿಡ್ತಾರೆ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲರೂ ಹಳ್ಳಿಗಳಲ್ಲಿ ಕೇಳುವಂತ ರೀತಿಯಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ರೀತಿಯ ಪ್ರಶ್ನೆಗಳನ್ನ ಇವತ್ತಿನಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು RSS ಬಿಜೆಪಿಯವರು ಮಾಡ್ತಿರೋದ ದೇಶಕ್ಕೆ ದ್ರೋಹ, ರಾಮ ಭಕ್ತರಿಗೆ ದ್ರೋಹ, ವಿದ್ಯಾರ್ಥಿಗಳಿಗೆ ದ್ರೋಹ, ರೈತರಿಗೆ ದ್ರೋಹ, ಮಹಿಳೆಯರಿಗೆ ದ್ರೋಹದ ಬಗ್ಗೆ ಪ್ರಶ್ನೆಯನ್ನು ಎತ್ತಬೇಕು ಅಂತ ಈ ಒಂದು ಹೋರಾಟದ ಮಾರ್ಗ ಇವತ್ತು ಇಡೀ ವಿಶ್ವವೇ ಗಮನ ಸೆಳೆದಿದೆ. ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ವಿರುದ್ಧವಾಗಿ ಇಡೀ ದೇಶವ್ಯಾಪ್ತಿ ಇವತ್ತು ಪೂನಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಅಹಮದಾಬಾದಲ್ಲಿ, ಅಹಮದನಗರದಲ್ಲಿ, ನಾಸಿಕ್ನಲ್ಲಿ, ಇವತ್ತು ದೊಡ್ಡದು ಕರ್ನಾಟಕದಲ್ಲಿ ಮತ್ತು ಪ್ರತಿಯೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಡಿದು ಮತ್ತು ಮಣಿಪುರಿಂದ ಇವತ್ತು ಗುಜರಾತ್ ಕಚ್ವರೆಗೂ ಹಿಡಿದು ಇವತ್ತು ದೇಶದ ಪ್ರತಿಯೊಂದು ಜಿಲ್ಲೆ, ಹಳ್ಳಿ ಮತ್ತು ತಾಲೂಕುಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿರೋದನ್ನ ನೋಡಿ ಇವತ್ತು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಇವತ್ತು ಬಿಜೆಪಿಯವರು ಏನೇ ಕೂಡ ಪ್ರತಿಭಟನೆಯನ್ನ ಮಾಡಲಿ, ನರೇಂದ್ರ ಮೋದಿ ಅವರು ಒಂದು 12 ಗಂಟೆ ರಾತ್ರಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋವನ್ನ ಹಾಕ್ತಾರೆ. ಅದಕ್ಕೆ ಇವತ್ತು 35 ಕೋಟಿ ಜನ ಅದನ್ನು ನೋಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲರೂ ಕೂಡ ಫೇಕ್ ಫಾಲೋವರ್ಸ್, ಅದೆಲ್ಲರೂ ಕೂಡ ಫೇಕ್ ಲೈಕ್ಸ್ ಅಂತ ಹೇಳಿ ಇವತ್ತು ಒಪ್ಕೊಳ್ಳೋ ರೀತಿಯಲ್ಲಾಗಿದೆ. ಇವತ್ತು ಶಾಂತಿ ರೀತಿಯ ಹೋರಾಟಕ್ಕೆ, ರಾಹುಲ್ ಗಾಂಧಿ ಅವರ ನೇತೃತ್ವ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸರ್ಕಾರದ ಮೊದಲನೇ ವಿಕೆಟ್ ಪತನ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ತಂದ ಜಯ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ತಾ, ಮುಂದೆ ಇವತ್ತೇನು ನರೇಂದ್ರ ಮೋದಿಯವರ ಈ ರೀತಿ 12 ವರ್ಷಗಳ ಒಂದು ಕೆಟ್ಟ ಆಡಳಿತದ ಪ್ರತಿಯೊಂದು ವಿಚಾರಗಳನ್ನ ಜನಗಳ ಮುಂದೆ ಇಡ್ತಾ ಈ ರೀತಿಯ ನಾವು ಶಾಂತಿ ರೀತಿಯ ಹೋರಾಟಗಳನ್ನು ಮಾಡ್ತಾ ಇನ್ನು ಹಲವಾರು ಮಂತ್ರಿಗಳು, ಕೊನೆಯದಾಗಿ ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆ ಕೊಡುವಂತ ಕಾಲ ಒಂದೇ ಬರುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಮಹಾತ್ಮ ಗಾಂಧೀಜಿ ಅವರಿಗೆ.